ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳ ಮಹಜರನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿತ್ತು ತಿಮರೋಡಿ ಗ್ಯಾಂಗ್. ತಿಮರೋಡಿ, ಮಟ್ಟಣ್ಣವರ್, ಸುಜಾತಾ ಭಟ್, ಚಿನ್ನಯ್ಯನ ಜೊತೆಗೆ ಸಭೆಯನ್ನ ಮಾಡಿದ್ರು. ಬೆಂಗಳೂರಲ್ಲಿ ಎಲ್ಲೆಲ್ಲಿ ಮೀಟಿಂಗ್ ಮಾಡಿದ್ರು, ಎಲ್ಲಿ ಭೇಟಿ ಆಗ್ತಾ ಇದ್ರು, ಎಲ್ಲಿ ಸಭೆ ಮಾಡ್ತಾ ಇದ್ರು, ಇದರ ಬಗ್ಗೆ ಈಗಾಗಲೇ ಚಿನ್ನಯ್ಯ ಮಾಹಿತಿಯನ್ನ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಅದೇ ಪ್ರಕಾರವಾಗಿ ಎಸ್ಐಟಿ ಅಧಿಕಾರಿಗಳು ಆತನ ಸಮ್ಮುಖದಲ್ಲೇ, ಆತನ ಸಮಕ್ಷಮದಲ್ಲೇ ಮಹಜರು ಕಾರ್ಯವನ್ನ ಮಾಡ್ತಿದ್ದಾರೆ. ವಿದ್ಯಾರಣ್ಯಪುರದ ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಸಭೆಯನ್ನ ಮಾಡಿದ್ರು. 4-5 ತಿಂಗಳ ಹಿಂದೆ ತಿಮರೋಡಿ ಟೀಮ್ ಇಲ್ಲಿ ಸಭೆಯನ್ನ ಮಾಡಿತ್ತು. ಅಪಾರ್ಟ್ಮೆಂಟ್ ನ ಲೆಕ್ಚರ್ ಬುಕ್, ಸಿಸಿಟಿವಿ ಡಿವಿಆರ್ ಅನ್ನ ಕೂಡ ಇದೀಗ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. 3-4 ತಿಂಗಳಲ್ಲಿ ಎಷ್ಟು ಬಾರಿ ಭೇಟಿಯಾಗಿದ್ರು, ಸಭೆಗೆ ಬೇರೆ ಯಾರೆಲ್ಲ ಬಂದಿದ್ರು, ಆ ಸಭೆಯಲ್ಲಿ ಏನೆಲ್ಲ ಆಗ್ತಾ ಇತ್ತು, ಎಲ್ಲ ಪ್ರಶ್ನೆಗಳನ್ನ ಮುಂದಿಟ್ಟು ಚಿನ್ನಯ್ಯನಿಗೆ ಎಸ್ಐಟಿ ಅಧಿಕಾರಿಗಳು ಡ್ರಿಲ್ ಮಾಡ್ತಾ ಇದ್ದಾರೆ. ಈಗಾಗಲೇ ಆತನೇ ಕೊಟ್ಟ ಸ್ಟೇಟ್ಮೆಂಟ್ ನ ಆಧಾರದಲ್ಲಿ ಮಹಜರು ಪ್ರಕ್ರಿಯೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಆ ಒಂದು ಮೊದಲಿಗೆ ತಂದ ತಲೆಬುರುಡೆ ಎಲ್ಲಿತ್ತು, ಯಾವ ಮನೆಯಲ್ಲಿ ಇಟ್ಟಿದ್ದ, ಎಲ್ಲಿಂದ ಸಿಕ್ತು ಅನ್ನೋದ್ರ ಬಗ್ಗೆ ಕೂಡ ನಿನ್ನೆ ಜಯಂತ್ ಅವರ ಮನೆಯಲ್ಲೂ ಮಹಜರು ಕಾರ್ಯವನ್ನ ನಡೆಸಲಾಗಿದೆ. ಅಪಾರ್ಟ್ಮೆಂಟ್ ನಲ್ಲಿ 3 ಟೀಮ್ಗಳಿಂದ ಪರಿಶೀಲನೆಯನ್ನ ಮಾಡಲಾಗಿದ್ದು, ಒಂದು ಟೀಮ್ನಿಂದ ಸಿಸಿಟಿವಿಗಳ ಪರಿಶೀಲನೆ ಆಗ್ತಾ ಇದ್ರೆ, ಮತ್ತೊಂದು ತಂಡದಿಂದ ಲೆಡ್ಜರ್ ಪರಿಶೀಲನೆಯನ್ನ ಮಾಡಲಾಗಿದೆ. ಅದರಲ್ಲಿ ಎಲ್ಲವೂ ದಾಖಲಾತಿಗಳು ಇರುತ್ತೆ. ಯಾರ್ಯಾರು ಬಂದ್ರು, ಯಾವ ಸಮಯದಲ್ಲಿ ಬಂದ್ರು, ಯಾವ ಟೈಮಿಗೆ ಬಂದ್ರು, ಎಲ್ಲದರ ಬಗ್ಗೆ ಕೂಡ ಮಾಹಿತಿ ಇರುತ್ತೆ. ಇನ್ನೊಂದು ತಂಡದಿಂದ ಮಹಜರು ಪ್ರಕ್ರಿಯೆಯನ್ನು ನಡೆಸಲಾಗುತ್ತೆ. ಒಟ್ಟಾರೆ 3 ತಂಡಗಳು ಬೇರೆ ಬೇರೆ ಅಲ್ಲಿ ಪ್ರಕ್ರಿಯೆಗಳನ್ನ ನಡೆಸ್ತಾ ಇದೆ. ಈಗಾಗಲೇ ಸರ್ವಿಸ್ ಅಪಾರ್ಟ್ಮೆಂಟ್ ಸಿಬ್ಬಂದಿಯ ಹೇಳಿಕೆಯನ್ನ ಕೂಡ ದಾಖಲು ಮಾಡ್ಕೊಳ್ತಾ ಇದ್ದಾರೆ ಅಧಿಕಾರಿಗಳು. ಎಲ್ಲ ಪ್ರಕ್ರಿಯೆಗಳನ್ನ, ಎಲ್ಲ ಹೇಳಿಕೆಗಳನ್ನು ಕೂಡ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಈಗಾಗಲೇ ಯಾವುದೇ ಪ್ರಕ್ರಿಯೆ ಆದರೂ ಕೂಡ ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಬಹಳ ಇಂಪಾರ್ಟೆಂಟ್ ಈಗಿನ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ. ಹಾಗಾಗಿ ಎಲ್ಲಾ ದಾಖಲಾತಿಗಳು ಇರಬೇಕು ಅನ್ನುವಂತಹ ಕಾರಣಕ್ಕಾಗಿ ಎಲ್ಲ ಪ್ರಕ್ರಿಯೆಗಳನ್ನ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಳ್ಳಲಾಗ್ತಾ ಇದೆ. 3 ತಂಡಗಳು ಬೇರೆ ಬೇರೆ ಪ್ರಕ್ರಿಯೆಗಳನ್ನ ಮಾಡ್ತಾ ಇದೆ. ಒಂದು ತಂಡ ಈಗಾಗಲೇ ಮಹಜರು ಪ್ರಕ್ರಿಯೆಯನ್ನ ಮಾಡ್ತಾ ಇದ್ರೆ, ಮತ್ತೊಂದು ತಂಡ ಅಲ್ಲಿ ಲೆಡ್ಜರ್ ಅನ್ನ ಪರಿಶೀಲನೆ ಮಾಡ್ತಾ ಇದೆ, ಮತ್ತೊಂದು ತಂಡ ಸಿಸಿಟಿವಿಯ ದೃಶ್ಯಾವಳಿಗಳನ್ನ ಪರಿಶೀಲನೆ ಮಾಡ್ತಾ ಇದೆ. ಏನಾಯ್ತು, ಯಾರ್ಯಾರು ಬಂದಿದ್ರು ಅನ್ನೋದರ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ರೆ, ಮತ್ತೊಂದು ಟೀಮ್ ಅಲ್ಲಿ ಲೆಕ್ಚರ್ ಬುಕ್ ಅಲ್ಲಿ ಏನೇನು ಅವ್ರು ಮೆನ್ಷನ್ ಮಾಡಿದ್ದಾರೆ, ಯಾರ್ಯಾರು ಬಂದಿದ್ರು, ಯಾವ ಸಮಯದಲ್ಲಿ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದೆ. ಒಟ್ಟಾರೆಯಾಗಿ ಈ ಪ್ರಕರಣ ಇದೀಗ ಧರ್ಮಸ್ಥಳದಿಂದ ಬೆಂಗಳೂರುವರೆಗೂ ಕೂಡ ಬಂದಿದೆ. ಧರ್ಮಸ್ಥಳದಲ್ಲಿ ಆರಂಭವಾದಂತಹ ಪ್ರಕರಣ ಇದೀಗ ಬೆಂಗಳೂರಿನ ಬೇರೆ ಬೇರೆ ಕಡೆಗಳಿಗೂ ಕೂಡ ವಿಸ್ತಾರ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳ ಮುಂದೆ ಚಿನ್ನಯ್ಯ ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ಪ್ರಕಾರವಾಗಿಯೇ ಪ್ರಕ್ರಿಯೆಗಳು ನಡೀತಾ ಇದೆ. ಸ್ಥಳ ಮಹಜರು ಪ್ರಕ್ರಿಯೆಯನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಶೋಧ ಕಾರ್ಯವನ್ನು ಕೂಡ ಸೇಮ್ ಟೈಮ್ ಮಾಡ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ನಿರಂತರವಾಗಿ ನಿನ್ನೆಯಿಂದ ಬೆಂಗಳೂರಲ್ಲಿ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಮಹಜರು ಪ್ರಕ್ರಿಯೆ, ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ನಿನ್ನೆ ಜಯಂತ್ ಅವರ ಮನೆಯಲ್ಲಿ ಮಾಡಿದ್ರು. ಜಯಂತ್ ಅವರ ಮನೆಯಲ್ಲಿ ಅವರ ಹೆಂಡತಿ ಮಕ್ಕಳನ್ನ ಕೂಡ ಆ ಸಂದರ್ಭದಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಎಸ್ಐಟಿ ಅಧಿಕಾರಿಗಳು ಕೇಳಿದ್ರು. ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಇದೀಗ ಮಹಜರು ಕಾರ್ಯ ಅಂತ್ಯ ಆಗಿದೆ. ಕೆಲವು ವಸ್ತುಗಳನ್ನ ಸೀಸ್ ಮಾಡ್ಕೊಂಡು ಹೋಗಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಅನ್ನುವ ಅಪ್ಡೇಟ್ಸ್ ಈಗ ಸಿಗ್ತಾ ಇದೆ. ಉಳಿದ ಕಡೆ ಕೂಡ ಇವತ್ತೇ ಸ್ಥಳ ಮಹಜರು ಆಗತ್ತಾ ಅನ್ನುವ ಪ್ರಶ್ನೆ ಮಾತ್ರ ಹಾಗೆ ಇದೆ. ಕಾರಣ, ನಿನ್ನೆ ನೇರವಾಗಿ ಜಯಂತ್ ಅವರ ಮನೆಯಿಂದ ಗಿರೀಶ್ ಮಠನ್ ಅವ್ರ ಮನೆಗೆ ಬಂದು ಇವತ್ತು ಅಲ್ಲಿ ಮಹಜರು ಪ್ರಕ್ರಿಯೆಯನ್ನ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ನಿನ್ನೆ ರಾತ್ರಿ ಕೂಡ ಬೇರೆ CID ಆಫೀಸ್ಗೆ ಹೋದ್ರು. ಆ ನಂತರ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಹೋದ್ರು ಎಸ್ಐಟಿ ಅಧಿಕಾರಿಗಳು ಮಾಸ್ಕ್ ಮ್ಯಾನ್ ಅನ್ನ ಕರ್ಕೊಂಡು. ಇಂತಹ ಸಂದರ್ಭದಲ್ಲಿ ಇವತ್ತು ಬೆಳಗಿನೇ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಬಂದು ಅಲ್ಲಿ ಮಹಜರು ಪ್ರಕ್ರಿಯೆಯನ್ನ ಕೂಡ ಮಾಡಿದ್ದಾರೆ. ಇದು ಯಾಕೆ ಇಂಪಾರ್ಟೆಂಟ್ ಆಗಿತ್ತು ಅಂತ ಹೇಳಿದ್ರೆ, ಈ ಒಂದು ಅಪಾರ್ಟ್ಮೆಂಟ್ ನಲ್ಲೇ ಈ ಟೀಮ್ ಅಲ್ಲಿ ಸಭೆಗಳನ್ನ ಮಾಡ್ತಾ ಇತ್ತು. ಎಲ್ಲಾ ರೀತಿಯಾದಂತಹ ಷಡ್ಯಂತ್ರಗಳನ್ನ ಮಾಡೋದಕ್ಕೆ ಸ್ಕೆಚ್ ಅನ್ನ ಇದೇ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಮಾಡ್ತಾ ಇದ್ದಿದ್ದು. ಈ ಹಿನ್ನೆಲೆಯಲ್ಲಿ ಆತ ಹೇಳಿದಂತಹ ಸ್ಟೇಟ್ಮೆಂಟ್ ಆಧಾರದಲ್ಲೇ ಇದೀಗ ಮಹಜರು ಪ್ರಕ್ರಿಯೆಯನ್ನು ಕೂಡ ಅಲ್ಲಿ ಮಾಡಿದ್ದಾರೆ. ಎಲ್ಲಿ ಸಭೆ ಮಾಡ್ತಾ ಇದ್ರು, ಎಲ್ಲಿ ಉಳ್ಕೊಳ್ತಾ ಇದ್ರು, ಇಲ್ಲಿ ಎಷ್ಟು ಬಾರಿ ಬಂದಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ರು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ನಿನ್ನೆಯಿಂದಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಬೆಂಗಳೂರಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಮಹಜರು ಮಾಡ್ತಾ ಇದ್ದಾರೆ, ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಇದೀಗ ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಶೋಧ ಕಾರ್ಯ, ಮಹಜರು ಎಲ್ಲ ಮುಗೀತಾ, ಏನೇನು ತಗೊಂಡು ಹೋಗಿದ್ದಾರೆ, ಆತ ಏನೆಲ್ಲ ಈ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಬಾಯ್ ಬಿಟ್ಟಿದ್ದಾನೆ ಈ ವಿಚಾರಗಳನ್ನ?
ನವಿತಾ, ಈಗಾಗಲೇ ವಿದ್ಯಾರಣ್ಯಪುರ ಬಳಿ ಇರುವಂತಹ ಒಂದು ತಿಂಡ್ಲುವಿನ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಏನಿದೆ, ಈ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಸುಮಾರು 9 ಗಂಟೆಗಳ ಕಾಲ SIT ಅಧಿಕಾರಿಗಳು ಒಂದು ತಪಾಸಣೆ ಮಾಡಿ ಒಂದು ಮಹಜರು ಪ್ರಕ್ರಿಯೆ ಕೂಡ ನಡೆಸಿರೋದು. ಏನು ಆರೋಪಿ ಚಿನ್ನಯ್ಯರ ಜೊತೆ ಈ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಕೆಲವರು ಭೇಟಿಯಾಗಿ ಒಂದು ಮಾತುಕತೆಯನ್ನ ಮಾಡ್ತಾ ಇದ್ರು. ಮತ್ತೆ ಆ ಒಂದು ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಕೂಡ ಆಗ್ತಾ ಇತ್ತು ಅಂತ ಹೇಳಿ ಒಂದು ಮಾಹಿತಿ ಕೂಡ ಸಿಕ್ಕಿರುತ್ತೆ. ಈ ಒಂದು ಮಾಹಿತಿ ಆಧಾರದ ಮೇಲೆ ಈಗ SIT ಅಧಿಕಾರಿಗಳು ಆರೋಪಿಯನ್ನ ಈ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಗೆ ಕರ್ಕೊಂಡು ಬಂದು ಮಹಜರು ಮತ್ತೆ ತಪಾಸಣೆ ಮಾಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮತ್ತೆ ಈ ಒಂದು ಅಪಾರ್ಟ್ಮೆಂಟ್ ನ ಒಂದು ಲೆಕ್ಚರ್ ಬುಕ್ ಏನಿದೆ ಅದನ್ನ ಕೂಲಂಕುಷವಾಗಿ ಒಂದು ತಂಡ ಪರಿಶೀಲನೆ ಮಾಡಿರೋದು. ಯಾಕಂದ್ರೆ ಕಳೆದ 3-4 ತಿಂಗಳ ಹಿಂದೆ ಈ ಒಂದು ಅಪಾರ್ಟ್ಮೆಂಟ್ ಗೆ ಭೇಟಿ ಕೊಟ್ಟಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಯಾರ ಹೆಸರಲ್ಲಿ ರೂಮ್ ಅನ್ನ ಬುಕ್ ಮಾಡಲಾಗಿತ್ತು, ಮತ್ತೆ ಎಷ್ಟು ಜನ ಆ ಒಂದು ರೂಮ್ ಗೆ ಬರೋದಕ್ಕೆ ಒಂದು ಬುಕಿಂಗ್ ಆಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಒಂದು ಪರಿಶೀಲನೆ ಮಾಡಿದ್ದಾರೆ. ಇನ್ನ ಉಳಿದಂತೆ CCTV ದೃಶ್ಯಗಳನ್ನು ಕೂಡ ಈಗ SIT ಅಧಿಕಾರಿಗಳು ಪರಿಶೀಲನೆ ಮಾಡಿರೋದು. ಯಾಕಂದ್ರೆ ಪ್ರತಿಯೊಂದು ಏನು ಸರ್ವಿಸ್ ಅಪಾರ್ಟ್ಮೆಂಟ್ ಗೆ ಬಂದಾಗ ಎಲ್ಲವೂ ಕೂಡ CCTV ರೆಕಾರ್ಡ್ ಆಗಿರುತ್ತೆ. ಆ ಒಂದು ದೃಶ್ಯಗಳಲ್ಲಿ ಯಾರ್ಯಾರು ಇದ್ರು ಅನ್ನೋದು ಕೂಡ ಕೂಲಂಕುಷವಾಗಿ ಗೊತ್ತಾಗುತ್ತೆ. ಅದರಿಂದ ಆ ಒಂದು ಫೂಟೇಜ್ ಇದೆಯಾ ಅಥವಾ ಅದು ಡೆಲೀಟ್ ಆಗಿದ್ರೆ ಅಥವಾ ಸ್ಟೋರೇಜ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡೆದು, ಒಂದು ವೇಳೆ ಅದು ಡೆಲೀಟ್ ಆಗಿದ್ರೆ ಒಂದು DVR ಅನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದು ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇನ್ನು ಉಳಿದಂತೆ ಈಗಾಗಲೇ ಸುಮಾರು 9 ಗಂಟೆಗಳ ಕಾಲ ನಿರಂತರವಾಗಿ ಪರಿಶೀಲನೆ ಮತ್ತೆ ತಪಾಸಣೆ ಕೂಡ ಆಗಿದೆ. ಆ ನಂತರ ಇಲ್ಲಿ ಮಹಜರು ಪ್ರಕ್ರಿಯೆಯನ್ನು ನಡೆಸಿ ಕೆಲವು ವಸ್ತುಗಳನ್ನು ಕೂಡ ಈಗ SIT ಅಧಿಕಾರಿಗಳು ತಮ್ಮ ವಶಕ್ಕೆ ಪಡ್ಕೊಂಡು ತೆರಳಿರೋದು. ಈಗ ಅವರು ನೇರವಾಗಿ ವಿದ್ಯಾರಣ್ಯಪುರದಿಂದ ಏನು ಸಹಕಾರ ನಗರ ಕಡೆ ಹೋಗುವಂತ ಮಾರ್ಗದಲ್ಲಿ ಈಗ ಹೋಗ್ತಾ ಇದ್ದಾರೆ. ನವಿತಾ, ಅಂದ್ರೆ ಇವತ್ತು ಹಾಗಾದ್ರೆ ಗಿರೀಶ್ ಮಟ್ಟಣ್ಣ ಅವರ ಮನೆಯಲ್ಲಿ ಈಗ ಮಹಜರು ಕಾರ್ಯ ಮಾಡುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆಯಾ, ಹೇಗೆ ಮುನಿರಾಜು? ನವಿತಾ, ಈಗಾಗಲೇ ಅದೇ ಮಾರ್ಗವಾಗಿ ಈಗ SIT ಅಧಿಕಾರಿಗಳು ಕೂಡ ಹೋಗ್ತಾ ಇರೋದ್ರಿಂದ ಬಹುತೇಕ ಗಿರೀಶ್ ಮಟ್ಟಣ್ಣನವರ ವಾಸ ಇರುವಂತಹ ಒಂದು ಫ್ಲಾಟ್ ಏನಿದೆ ಆ ಒಂದು ಫ್ಲಾಟ್ ಗೆ ತೆರಳುವಂತ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಈ ಒಂದು ಫ್ಲಾಟ್ ನಲ್ಲಿ ಆರೋಪಿ ಚಿನ್ನಯ್ಯ ಮತ್ತೆ ಮಟ್ಟಣ್ಣನವರು ಭೇಟಿಯಾಗಿರುವಂತಹ ಬಗ್ಗೆ ಒಂದು ಮಾಹಿತಿ ಇರೋದ್ರಿಂದ ಅಲ್ಲಿ ಹೋಗಿ ಒಂದು ಮಹಜರು ಮಾಡುವಂತದ್ದು ಮತ್ತೆ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ SIT ಅಧಿಕಾರಿಗಳು ಮಾಡ್ತಾರೆ. ಸುಮಾರು 20ಕ್ಕೂ ಹೆಚ್ಚು ಅಧಿಕಾರಿ ಮತ್ತೆ ಸಿಬ್ಬಂದಿಗಳು ಈ ಒಂದು ಮಹಜರು ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದು, ಎಲ್ಲರೂ ಕೂಡ ಒಂದು ಪ್ರತ್ಯೇಕವಾಗಿ ಒಂದೊಂದು ತಂಡಕ್ಕೆ ಒಂದೊಂದು ಕೆಲಸವನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿದ್ದು, ಅದನ್ನ ಕೂಲಂಕುಷವಾಗಿ ಮಾಡಿ ಒಂದು ವರದಿಯನ್ನು ತಯಾರಿ ಮಾಡುವಂತ ಕೆಲಸವನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ನವಿತಾ, ಓಕೆ ಮುನಿರಾಜು, ಈಗಾಗಲೇ ನಾವು ನಿನ್ನೆ ಗಮನಿಸಿದ್ವಿ ಜಯಂತ್ ಅವರ ಮನೆಯಲ್ಲಿ, ಆಮೇಲೆ ರಾತ್ರಿ ಬೇರೆ ಬೇರೆ ಕಡೆಗಳಿಗೂ ಕೂಡ ತೆರಳಿದ್ರು ಆತನನ್ನು ಕರ್ಕೊಂಡು. ಆ ನಂತರ ಈಗ ಬೆಳಗ್ಗೆನೆ ಇವತ್ತು ಸರ್ವಿಸ್ ಅಪಾರ್ಟ್ಮೆಂಟ್ ಕೂಡ ಬಂದಿದ್ರು. ಈಗ ಇನ್ನು ಉಳಿದಂತೆ ಎಲ್ಲೆಲ್ಲಿ ಈಗ ಮಹಜರು ಮಾಡುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ? ಬೇರೆ ಬೇರೆ ಕಡೆಗಳಲ್ಲಿ ಏನಾದರೂ ಸಭೆಗಳು ಆಗಿರುವಂತಹ ಒಂದು ವೇಳೆ ಸಾಧ್ಯತೆಗಳಿದ್ರೆ ಅಲ್ಲೂ ಕೂಡ ಇವತ್ತೇ ಮಹಜರು ಆಗುವ ಪ್ರಕ್ರಿಯೆಗಳು ನಡೀಬಹುದಾ, ಹೇಗೆ? ನವಿತಾ, ಈಗಾಗಲೇ ಬೆಂಗಳೂರಿಗೆ ಸಂಬಂಧಪಟ್ಟಂತೆ 3 ಸ್ಥಳಗಳಲ್ಲಿ ಮಹಜರು ಮಾಡುವಂಥದ್ದು ಮತ್ತೆ ತಪಾಸಣೆ ಮಾಡುವಂತ ಕೆಲಸವನ್ನ SIT ಅಧಿಕಾರಿಗಳು ಹಮ್ಮಿಕೊಂಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಅವರು ಎಲ್ಲೆಲ್ಲಿ ಮಾಡಬೇಕು ಮತ್ತೆ ಯಾವ್ಯಾವ ಲೊಕೇಶನ್ ಅದನ್ನು ಕೂಡ ಒಂದು ಎಲ್ಲವನ್ನು ಕೂಡ ಮಾರ್ಕ್ ಮಾಡಿ ಒಂದು ಪಾಯಿಂಟ್ ಅನ್ನ ಮಾಡಿರ್ತಾರೆ. ಮೊದಲಿಗೆ ಜಯಂತ್ ಮನೆಯಲ್ಲಿ ಮಾಡಬೇಕು ಅಂತೇಳಿ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ನಿನ್ನೆ ಜಯಂತ್ ಮನೆಯಲ್ಲಿ ಸುಮಾರು 7 ಗಂಟೆಗಳ ಕಾಲ ಒಂದು ಮಲ್ಲಸಂದ್ರದ ಅವರ ಮನೆಯಲ್ಲಿ ತಪಾಸಣೆ ಮಾಡಿ ಒಂದು ಮಹಜರು ಪ್ರಕ್ರಿಯೆಯನ್ನು ಕೂಡ ಮಾಡಿದ್ದಾರೆ. ಇದೀಗ 2ನೇ ಪಾಯಿಂಟ್ ಆಗಿ ಏನು ಈ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಅನ್ನ ಒಂದು ಚೂಸ್ ಮಾಡಿರ್ತಾರೆ. ಅಲ್ಲಿ ಕೂಡ ಒಂದು ಸಾಕಷ್ಟು ಬಾರಿ ಅವರು ಸಭೆಗಳನ್ನ ಸೇರಿರುವಂತದ್ದು ಮತ್ತೆ ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳನ್ನು ಕೂಡ ಮಾಡಿದ್ರು ಅನ್ನೊಂದು ವಿಚಾರ ಗೊತ್ತಾಗಿರುತ್ತೆ. ಅಲ್ಲಿ ಕೂಡ ಈಗಾಗಲೇ ಮಹಜರು ಪ್ರಕ್ರಿಯೆ ಮುಗಿದಿದೆ. ಈಗ ಅವರು ನೇರವಾಗಿ ಸಹಕಾರ ನಗರ ಕಡೆ ಹೋಗ್ತಾ ಇರೋದ್ರಿಂದ ಬಹುಶಃ ಏನು ಗಿರೀಶ್ ಮಟ್ಟಣ್ಣನವರವರು ಮನೆಗೆ ಹೋಗಿ ಅಲ್ಲಿ ಕೂಡ ಮಹಜರು ಮಾಡುವಂತ ಸಾಧ್ಯತೆಗಳು ಇದೆ. ಅದರಿಂದ ಈಗ ಏನು ವಿದ್ಯಾರಣ್ಯಪುರ ಮಾರ್ಗವಾಗಿ ಸಹಕಾರ ಕಡೆ ಏನು ರಸ್ತೆ ಹೋಗುತ್ತೆ ಆ ಒಂದು ಮಾರ್ಗದಲ್ಲಿ ಕೂಡ ಈಗ ಹೋಗ್ತಾ ಇರೋದು. ಬಹುತೇಕ 3ನೇ ಪಾಯಿಂಟ್ ಆಗಿ ಅಲ್ಲಿ ಕೂಡ ಒಂದು ಮಹಜರು ಮಾಡುವಂತ ಸಾಧ್ಯತೆ ಇದೆ. ಇಂದು ಸಂಜೆ ಒಳಗಡೆ ಬೆಂಗಳೂರಿನ ಎಲ್ಲ ಕಡೆ ಒಂದು ಮಹಜರು ಮತ್ತೆ ಒಂದು ತಪಾಸಣಾ ಕೆಲಸಗಳನ್ನ ಮುಗಿಸಿ ಬಹುತೇಕ ಇವತ್ತು ಸಂಜೆ ಅವರು ಬೆಳ್ತಂಗಡಿ ಕಡೆಗೆ ಒಂದು ಪ್ರಯಾಣ ಬೆಳೆಸುವಂತ ಸಾಧ್ಯತೆಗಳು ಕೂಡ ಇರೋದು. ಯಾಕಂದ್ರೆ ನಾಳೆ ಆರೋಪಿ ಚಿನ್ನಯ್ಯನ ಒಂದು SIT ಕಸ್ಟಡಿ ಕೂಡ ಅಂತ್ಯ ಆಗ್ತಾ ಇರೋದ್ರಿಂದ ನಾಳೆ ಸಂಜೆ ಒಳಗಡೆ ಆತನನ್ನ ಕೋರ್ಟ್ನ ಮುಂದೆ ಕೂಡ ಹಾಜರುಪಡಿಸಬೇಕಾಗುತ್ತೆ. ಅದರಿಂದ ಬಹುತೇಕ ಇವತ್ತೇ ಬೆಂಗಳೂರಿನ ಎಲ್ಲಾ ಮಹಜರು ಕಾರ್ಯಗಳನ್ನ ಮುಗಿಸಿ ನಾಳೆ ಆತನನ್ನ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಬೇಕಾದ ಸಿದ್ಧತೆಗಳನ್ನ ಈಗ ಮಾಡ್ಕೊಳ್ತಾ ಇದ್ದಾರೆ. ನವಿತಾ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ. ಬುರುಡೆ ಜೊತೆಗೇನೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರ? ಸುಪ್ರೀಂ ಕೋರ್ಟ್ಗೆ ಜಯಂತ್ ಟಿ ಹೋಗಿದ್ರ? ಸುಪ್ರೀಂ ಕೋರ್ಟ್ ಬಳಿಯ ಫೋಟೋ ಈಗ ರಿಲೀಸ್ ಆಗಿದೆ. ಈಗಾಗಲೇ ಇವರು ಕೋರ್ಟ್ಗೆನೆ ಹೋಗಿ ಅಲ್ಲಿಂದಾನೆ ಮೊದಲಿಗೆನೆ ಅಲ್ಲಿ ಆರ್ಡರ್ ಅನ್ನ ಮಾಡಿಸ್ಕೊಂಡ್ ಬಂದಿರೋದು. ಇದೊಂದು ದೊಡ್ಡ ಗಂಭೀರವಾದಂತಹ ಪ್ರಕರಣ. ಹೀಗೆ ನೂರಾರು ಶವಗಳಿದೆ, ಅದರ ಬಗ್ಗೆ ತನಿಖೆ ಆಗಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಮೊದಲಿಗೆ ಕೋರ್ಟ್ನಲ್ಲೇ ಅವರು ಆರ್ಡರ್ ಅನ್ನ ಮಾಡಿಸ್ಕೊಂಡ್ ಬಂದಿದ್ರು. ಈ ಹಿನ್ನೆಲೆಯಲ್ಲಿ ಇದೀಗ ಬುರುಡೆ ಜೊತೆ ಸುಪ್ರೀಂ ಕೋರ್ಟ್ಗೆ ಜಯಂತ್ ಟಿ ಹೋಗಿದ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಇತ್ತು. ನಿನ್ನೆ ಕೂಡ ಅವರು ಮಾತನಾಡುವ ಸಂದರ್ಭದಲ್ಲಿ ಹೇಳಿದ್ರು, ಹೌದು ಬುರುಡೆ ಇಟ್ಕೊಂಡು ನಾವು ಕಾರಲ್ಲಿ ಹೋಗಿದ್ವಿ ಅಂತ ಹೇಳಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷ್ಯ ಅನ್ನುವ ರೀತಿಯಲ್ಲಿ ಇದೀಗ
ಸುಪ್ರೀಂ ಕೋರ್ಟ್ ಬಳಿಯ ಫೋಟೋ ರಿಲೀಸ್ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ ಭೇಟಿಯ ಫೋಟೋ ರಿಲೀಸ್ ಆಗಿದ್ದು ಸ್ವತಃ ಜಯಂತ್ ಟಿ ಅವರಿಂದನೇ ಫೋಟೋವನ್ನ ರಿಲೀಸ್ ಮಾಡಲಾಗಿದೆ. ವಕೀಲ ಧನಂಜಯ್ ಮೂಲಕ ಸುಪ್ರೀಂಗೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ವಿಚಾರಣೆಯನ್ನ ನಡೆಸಿ ಅರ್ಜಿಯನ್ನ ವಜಾಗೊಳಿಸಿತ್ತು ಸುಪ್ರೀಂ. ಸ್ಥಳೀಯ ಠಾಣೆಯಲ್ಲಿ ದೂರು ದಾಖಲಿಸಲು ಸುಪ್ರೀಂ ಕೋರ್ಟ್ ಸೂಚಿಸಿತ್ತು. ಬಳಿಕ ಹೈಕೋರ್ಟ್ ಮೆಟ್ಟಿಲೇರಿತ್ತು ಈ ಒಂದು ಬುರುಡೆ ಗ್ಯಾಂಗ್. ಈ ಹಿನ್ನೆಲೆಯಲ್ಲೇ ಅವರು ಯಾವ ರೀತಿಯಾದಂತಹ ಪ್ರಕ್ರಿಯೆಗಳನ್ನ ಮಾಡಿದ್ರು ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಸುಪ್ರೀಂ ಕೋರ್ಟ್ನ ಮುಂಭಾಗದಿಂದ ಜಯಂತ್ ಟಿ ಅವರು ಫೋಟೋವನ್ನ ಆ ಸಂದರ್ಭದಲ್ಲಿ ಸೆಲ್ಫಿಯನ್ನ ತೆಗೆದುಕೊಂಡಿದ್ರು. ಆ ಸೆಲ್ಫಿ ಫೋಟೋವನ್ನ ಇದೀಗ ಜಯಂತ್ ಟಿ ಅವರೇ ರಿಲೀಸ್ ಮಾಡಿದ್ದಾರೆ. ಹೌದು, ನಾವು ಹೋಗಿದ್ದು ಹೌದು ಅನ್ನೋದಕ್ಕೆ ಅವರೇ ಇದೀಗ ಈ ಫೋಟೋವನ್ನ ರಿಲೀಸ್ ಮಾಡಿದ್ದಾರೆ. ನಿನ್ನೆ ಜಯಂತ್ ಅವರ ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಮಹಜರು ಪ್ರಕ್ರಿಯೆಯನ್ನ ಮಾಡಿದ್ರು, ಹಾಗೆಯೇ ಶೋಧವನ್ನ ಕೂಡ ಮಾಡಿದ್ರು. ಅಲ್ಲಿನ ಅನೇಕ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಜಯಂತ್ ಅವರ ಪತ್ನಿ ಆಗಿರ್ಬೋದು, ಮಕ್ಕಳ ಬಗ್ಗೆ ಕೂಡ ಮಕ್ಕಳಲ್ಲಿ ವಿಚಾರಣೆಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಜಯಂತ್ ಪತ್ನಿಯ ಮೊಬೈಲ್ ಅನ್ನ ಎಸ್ಐಟಿ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಚಿನ್ನಯ್ಯನ ಜೊತೆ ನಂಟಿನ ಸಂಬಂಧದ ಪರಿಶೀಲನೆ ಮಾಡಬೇಕಾಗಿರುವ ಹಿನ್ನೆಲೆಯಲ್ಲಿ ಇದೀಗ ಜಯಂತ್ ಅವರ ಪತ್ನಿಯ ಮೊಬೈಲ್ ಅನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಪತ್ನಿ ಮೊಬೈಲ್ ಪರಿಶೀಲನೆಗೆ ಮುಂದಾಗಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಪತ್ನಿ ಮೊಬೈಲ್ನಿಂದ ಜಯಂತ್ ಅವರು ತಮ್ಮ ಫೋನ್ ಅಲ್ಲದೆ ತನ್ನ ಪತ್ನಿಯ ಫೋನಿಂದ ಯಾರಿಗೆಲ್ಲ ಫೋನ್ ಮಾಡಿದ್ದಾರೆ, ಯಾರಿಗೆಲ್ಲ ಕಾಲ್ ಅನ್ನ ಮಾಡಿದ್ರು, ಯಾರ್ಯಾರ ಜೊತೆಗೆ ಜಯಂತ್ಗೆ ಸಂಬಂಧ ಇದೆ, ಏನೆಲ್ಲ ಬೆಳವಣಿಗೆ ಆಗಿತ್ತು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಎಸ್ಐಟಿ ಇದೀಗ ತನಿಖೆಯನ್ನ ಮಾಡ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಈಗ ಈ ಪ್ರಕರಣದಲ್ಲಿ ಬೆಳವಣಿಗೆಗಳು ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಜಯಂತ್ ಇವೆಲ್ಲ ಪ್ರಕರಣಗಳು ಆದಂತಹ ಸಂದರ್ಭದಲ್ಲಿ ಆನಂತರ ನಾನು ಇದೇ ರೀತಿಯಾಗಿ ಒಬ್ಬ ಹುಡುಗಿಯ ಶವವನ್ನ ಹೂತಿಟ್ಟಿದ್ದನ್ನ ನಾನು ನೋಡಿದ್ದೆ, ಅದು ಕೊಳೆತ ಸ್ಥಿತಿಯಲ್ಲಿತ್ತು ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದ್ರು. ಆದ್ರೆ ಇದೀಗ ಇದರ ಹಿಂದೆ ಜಯಂತ್ ಅವರು ಕೂಡ ಇದ್ದಾರೆ ಅನ್ನುವಂತಹ ಸತ್ಯ ಬಯಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಒಂದ್ ಕಡೆ ನಿರಂತರವಾಗಿ ವಿಚಾರಣೆ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಈಗಾಗಲೇ ಪ್ರಕ್ರಿಯೆಯ ಭಾಗವಾಗಿ ಮಹಜರು ಕಾರ್ಯ, ಶೋಧ ಕಾರ್ಯವನ್ನು ಕೂಡ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಒಂದ್ ಕಡೆ ಜಯಂತ್ ಅವರು ಈಗ ಫೋಟೋನ ರಿಲೀಸ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು ಹೌದು ಅನ್ನೋದನ್ನ ಹೇಳೋದಿಕ್ಕ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಇದೆ. ಮತ್ತೊಂದು ಕಡೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಜಯಂತ್ ಅವರ ಮನೆಯಲ್ಲಿ ಶೋಧ ಕಾರ್ಯ ಮಾಡಲಾಗಿತ್ತು, ಏನೇನು ಸಿಕ್ಕಿದೆ, ಆ ಸಂದರ್ಭದಲ್ಲಿ ಅವರ ಹೆಂಡತಿಯ ಫೋನ್ ಅನ್ನ ಕೂಡ ಯಾಕೆ ವಶಕ್ಕೆ ಪಡ್ಕೊಂಡಿದ್ದಾರೆ ಅಧಿಕಾರಿಗಳು? ನವಿತಾ, ಜಯಂತಿ ಅವರೇ ಹೇಳಿಕೊಂಡಿರೋ ಪ್ರಕಾರವಾಗಿ 4 ತಿಂಗಳ ಹಿಂದೆ ಅಷ್ಟೇ ನನಗೆ ಚಿನ್ನಯ್ಯನ ಪರಿಚಯ ಆಗಿತ್ತು. ಲಾಯರ್ ಬಳಿ ಆತನನ್ನ ಕರ್ಕೊಂಡು ಹೋಗ್ಬೇಕಂತ ಹೇಳಿ ನನ್ನನ್ನ ಒಂದು ಸೂಚನೆ ಕೊಟ್ಟರು. ಆ ಹಿನ್ನೆಲೆಯಲ್ಲಿ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ನೇರವಾಗಿ ಆತನನ್ನ ಮನೆಗೆ ಕರ್ಕೊಂಡು ಹೋಗಿದ್ದೆ. ಸುಮಾರು 2 ದಿನಗಳ ಕಾಲ ಆತನಿಗೆ ಆಶ್ರಯ ಕೊಟ್ಟಿದ್ದೆ. ಜೊತೆಗೆ ಆತನ ಜೊತೆ ಮತ್ತು ಗಿರೀಶ್ ಮಠಣ್ಣವರ್, ಸುಜಾತ ಭಟ್, ಚಿನ್ನಯ್ಯ ಮತ್ತು ನಾನು ಒಟ್ಟು 4 ಮಂದಿ ಬೆಂಗಳೂರಿಂದ ದೆಹಲಿಗೂ ಹೋಗಿದ್ವಿ, ಸುಪ್ರೀಂ ಕೋರ್ಟ್ಗೆ ಹೋಗಿದ್ವಿ. ಸುಪ್ರೀಂ ಕೋರ್ಟ್ನ ಲಾಯರ್ನ ಭೇಟಿಯಾಗಿದ್ವಿ ಮತ್ತು ಅಲ್ಲಿ ಆ ಲಾಯರ್ ಆಫೀಸ್ ಅಲ್ಲಿ ಬುರುಡೆಯನ್ನ ಕೂಡ ತೋರಿಸಿ ಒಂದು ಆ ಪ್ರಕರಣವಾದ ಹೋರಾಟದ ಬಗ್ಗೆ ಅವರ ಜೊತೆ ಸಲಹೆಯನ್ನು ಕೂಡ ಕೇಳಿದ್ವಿ ಅನ್ನೋದನ್ನ ನಿನ್ನೆ ನ್ಯೂಸ್ 18 ಜೊತೆ ಮಾತಾಡ್ತಾ ಜಯಂತಿ ಹೇಳಿದ್ರು. ಅದಕ್ಕೆ ಪೂರಕವಾಗಿ ಸಾಕ್ಷಿ ಎಂಬಂತೆ ಇವತ್ತು ಸುಪ್ರೀಂ ಕೋರ್ಟ್ ಎದುರುಗಡೆ ಇರುವಂತಹ ಒಂದು ಸೆಲ್ಫಿ ಫೋಟೋವನ್ನು ಅವರೇ ರಿಲೀಸ್ ಮಾಡಿರುವಂತದ್ದು. ಹಾಗಾಗಿ ನಂದು ಈ ವಿಚಾರ ಕೇವಲ ಹೋರಾಟಕ್ಕೆ ಮಾತ್ರ ಒಂದು ಬೆಂಬಲ ಇತ್ತು ಹೊರತಾಗಿ ಯಾವುದೇ ರೀತಿಯಾಗಿ ಈ ರೀತಿ ಅಪಪ್ರಚಾರ ಆಗಿರ್ಬೋದು, ಷಡ್ಯಂತ್ರವನ್ನ ರೂಪಿಸೋದ್ರಲ್ಲಿ ನನ್ನ ಯಾವುದೇ ಪಾತ್ರ ಇಲ್ಲ ಅಂತ ಹೇಳಿ ಈಗ ಜಯಂತಿ ಹೇಳಿರುವಂತದ್ದು. ಆದ್ರೆ ಬುರುಡೆ ಜೊತೆ ದೆಹಲಿಗೆ ಹೋಗಿರುವಂತದ್ದು, ದೆಹಲಿಯಿಂದ ಮತ್ತೆ ಬೆಂಗಳೂರು, ಮಂಗಳೂರು, ಮಹೇಶ್ ಶೆಟ್ಟಿ ತಿಮ್ಮನೋಡಿ ಅವರ ಮನೆಗೆ ತಂದಿರೋದು ಕೂಡ ಜಯಂತ್ ಟಿ ಅವರೇ. ಹಾಗಾಗಿ ಈ ವಿಚಾರವನ್ನ ಸ್ವತಃ ಅವರೇ ಒಪ್ಪಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಎಸ್ಐಟಿ ಕೊಡುವಂತಹ ಮುಂದಿನ ಗರಿಷ್ಠ ಶಿಕ್ಷೆಗೂ ನಾನು ಸಿದ್ಧನಿದ್ದೇನೆ, ಆ ಶಿಕ್ಷೆಯನ್ನ ಅನುಭವಿಸೋಕೆ ನಾನು ಸಿದ್ಧನಿದ್ದೇನೆ ಅನ್ನೋದನ್ನ ಜಯಂತಿ ಹೇಳಿರುವಂತದ್ದು. ಇದರ ಹಿನ್ನೆಲೆಯಲ್ಲಿ ಸಾಕಷ್ಟು ಈಗ ಕುತೂಹಲ ಕೆರಳಿಸುವಂತದ್ದು ಎಸ್ಐಟಿಯ ಮುಂದಿನ ನಡೆ ಬಗ್ಗೆ. ಯಾಕಂದ್ರೆ ಈ ಕ್ಷಣದವರೆಗೂ ಕೂಡ ಜಯಂತಿ ಅವರಿಗೆ ಯಾವುದೇ ನೋಟಿಸ್ ಕೊಡೋದಾಗಿರ್ಬೋದು, ವಿಚಾರಣೆಗೆ ಬರ್ಬೇಕಂತ ಹೇಳಿ ಎಸ್ಐಟಿ ಕಚೇರಿಗೆ ಬರ್ಬೇಕಂತ ಹೇಳಿ ಸೂಚನೆ ಕೊಡೋದಾಗಿರ್ಬೋದು, ಯಾವುದೂ ಕೂಡ ಅಂತಹ ಪ್ರಕ್ರಿಯೆಗಳು ಆಗಿಲ್ಲ. ಚಿನ್ನಯ್ಯನನ್ನ ಸ್ಥಳ ಮಹಜರು ಬಳಿಕ ಮತ್ತೆ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಕರೆತರುವಂತಹ ಸಾಧ್ಯತೆಗಳು ಕೂಡ ಇದೆ. ಬಳಿಕ ಜಯಂತಿ ಆಗಿರ್ಬೋದು, ಗಿರೀಶ್ ಮಠನ್ ಅವರಿಗೆ ನೋಟಿಸ್ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಇದರ ನಡುವೆ ನಿನ್ನೆ ಜಯಂತಿ ಅವರ ಮನೆ ಮಹಜರು ಸಂದರ್ಭದಲ್ಲಿ 2 ಮೊಬೈಲ್ಗಳನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಅದು ಜಯಂತಿ ಅವರ ಪತ್ನಿಗೆ ಸೇರಿದಂತ ಮೊಬೈಲ್ಗಳು. ಯಾಕೆ ಪತ್ನಿಯ ಮೊಬೈಲ್ ಇಷ್ಟು ಇಂಪಾರ್ಟೆಂಟ್ ಅಂತ ಕೇಳಿದ್ರೆ, ಸ್ವತಃ ಜಯಂತಿ ಹೇಳಿರೋ ಪ್ರಕಾರವಾಗಿ ನಾನು ಕೇವಲ 2 ಸಲ ಮಾತ್ರ ಏನು ಚಿನ್ನಯ್ಯನನ್ನ ಭೇಟಿಯಾಗಿದ್ದೇನೆ. ಆ ನಂತರವಾಗಿ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಆತನೇ ಬರ್ತಾ ಇದ್ದ. ನಮ್ಮ ಮನೆಯಲ್ಲಿ ಪತ್ನಿ ಮತ್ತು ಮಕ್ಕಳು ಆತನಿಗೆ ಊಟ ಹಾಕಿದ್ರು ಅನ್ನೋದ್ರ ಬಗ್ಗೆ ಮಾತಾಡಿರುವಂತದ್ದು. ಹಾಗಾಗಿ ಚಿನ್ನಯ್ಯನ ಮೊಬೈಲ್ ನಿಂದ ಪತ್ನಿಯವರ ಜಯಂತಿ ಪತ್ನಿ ಮೊಬೈಲ್ಗೆ ಕರೆ ಹೋಗಿದ್ಯಾ ಅನ್ನೋದ್ರ ಬಗ್ಗೆ ಸೂಚನೆಗಾಗಿ ಈಗ ಜಯಂತಿ ಪತ್ನಿ ಮೊಬೈಲ್ ಅನ್ನ ವಶಕ್ಕೆ ಪಡೆದುಕೊಂಡಿರೋದು. ಮತ್ತು ನಿನ್ನೆ ಯಾವುದೇ ಮಾಹಿತಿಯನ್ನು ನೀಡದೆ ಬಹಳ ಗೌಪ್ಯವಾಗಿ
ಅಧಿಕಾರಿಗಳು ಚಿನ್ನಯ್ಯನನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ರು. ಕಡೆ ಕ್ಷಣದವರೆಗೆ ಯಾರ ಮನೆಗೆ ಹೋಗ್ತಾರೆ, ಹೇಗೆ ಹೋಗ್ತಾರೆ ಎಂಬುದು ಎಲ್ಲವೂ ಕೂಡ ಪ್ರಶ್ನಾರ್ಥಕ ಚಿಹ್ನವಾಗಿ ಉಳಿದಿತ್ತು. ಆದ್ರೆ SIT ಅವರು ಜಯಂತಿ ಮನೆಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಲಾಕ್ ಹಾಕಿ ಹೋಗಲಾಗಿತ್ತು. ಜಯಂತಿ ಅವರ ಪತ್ನಿ ಕೆಲ್ಸಕ್ಕೆ ಹೋಗಿದ್ರು, ಮಕ್ಕಳು ಕೂಡ ಹೊರಗಡೆ ಹೋಗಿದ್ರು. ಆನಂತರವಾಗಿ ಕರೆ ಮಾಡಿ ಜಯಂತಿ ಅವರ ಮಗ ಕೀಯನ್ನ ತೆಗೆದುಕೊಂಡು ಬಂದ. ಹಾಗಾಗಿ ಈ SIT ಹೋಗುವಂತ ಸೂಚನೆಯನ್ನ, SIT ಹೋಗುವಂತ ಮಾಹಿತಿಯನ್ನ ಮೊದಲೇ ಯಾರು ಜಯಂತಿ ಅವರ ಮನೆಗೆ ಕೊಟ್ಟಿದ್ರು ಅನ್ನೋ ಪ್ರಶ್ನೆಗಳಿಗೆ ಈಗ ಉತ್ತರವನ್ನ ಕಂಡುಕೊಳ್ಳೋಕೆ ಅವರ ಮೊಬೈಲ್ ಅನ್ನ, ಅಂದ್ರೆ ಪತ್ನಿಯವರ ಮೊಬೈಲ್ ಅನ್ನ ಈಗ SIT ವಶಕ್ಕೆ ಪಡ್ಕೊಂಡಿರುವಂತದ್ದು. ಕಡೆ ಕ್ಷಣದಲ್ಲಿ ಯಾರ ಮೊಬೈಲ್ ಹೋಯ್ತು, ಅಲ್ಲಿ ಯಾವ ರೀತಿಯಾಗಿ ಸಂಭಾಷಣೆ ಆಯ್ತು ಅನ್ನೋದ್ರ ಬಗ್ಗೆ ರಿಟ್ರೀವ್ ಮಾಡೋಕೆ ಈಗ SIT ಅವರು ಜಯಂತಿ ಪತ್ನಿಯ ಮೊಬೈಲ್ ಅನ್ನ ವಶಕ್ಕೆ ಪಡ್ಕೊಂಡಿರುವಂತದ್ದು. ನವಿತಾ. ಓಕೆ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಡೀಟೇಲ್ಸ್. ಧರ್ಮಸ್ಥಳಕ್ಕೆ ದೋಸ್ತಿಗಳ ನೈತಿಕ ಬೆಂಬಲ ಹೇಗಿದೆ? ಜೆಡಿಎಸ್ನಿಂದ ಧರ್ಮಸ್ಥಳ ಚಲೋ, ನಾಳೆ ಬಿಜೆಪಿಯಿಂದ ಧರ್ಮಸ್ಥಳ ಯಾತ್ರೆ, ಜೆಡಿಎಸ್ ಧರ್ಮಸ್ಥಳ ಚಲೋ. ಧರ್ಮಸ್ಥಳಕ್ಕೆ ದೋಸ್ತಿ ನಾಯಕರಿಂದ ನೈತಿಕ ಬೆಂಬಲ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋವನ್ನ ಹಮ್ಮಿಕೊಳ್ಳಲಾಗಿದೆ. ಹಾಸನದಿಂದ ಧರ್ಮಸ್ಥಳಕ್ಕೆ ಹೋಗ್ತಾ ಇದೆ ಜೆಡಿಎಸ್ ಟೀಮ್. ಧರ್ಮಸ್ಥಳ ಸತ್ಯ ಯಾತ್ರೆ ಅನ್ನುವಂತಹ ಹೆಸರಿನಲ್ಲಿ ಜೆಡಿಎಸ್ ರ್ಯಾಲಿಯನ್ನ ಹಮ್ಮಿಕೊಂಡಿದೆ. ಹಾಸನದ ಕಂದಲಿ ಗ್ರಾಮದಿಂದ ಈಗಾಗಲೇ ಜೆಡಿಎಸ್ನ ಈ ಸತ್ಯ ಯಾತ್ರೆ, ಧರ್ಮಸ್ಥಳ ಸತ್ಯ ಯಾತ್ರೆ ಹೊರಟಿದೆ. ನಾಳೆ ಬಿಜೆಪಿಯಿಂದಲೂ ಕೂಡ ಧರ್ಮಸ್ಥಳ ಚಲೋ ಇದೆ. ಶವಗಳನ್ನ ಹೂತಿಟ್ಟ ಆರೋಪದಲ್ಲಿ ನೈತಿಕ ಬೆಂಬಲವನ್ನ ನೀಡುವಂತಹ ಹಿನ್ನೆಲೆಯಲ್ಲಿ ಅಪಪ್ರಚಾರ ನಡೀತಾ ಇದೆ, ಷಡ್ಯಂತ್ರಗಳು ಆಗ್ತಾ ಇದೆ. SIT ಈಗಾಗಲೇ ತನಿಖೆ ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಇದೀಗ ನೈತಿಕ ಬೆಂಬಲವನ್ನ ಕೊಡುವಂತಹ ಹಿನ್ನೆಲೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಧರ್ಮಸ್ಥಳ ಚಲೋವನ್ನ ಹಮ್ಮಿಕೊಂಡಿದ್ದಾರೆ. ಇನ್ನು KR ಪೇಟೆ ತಾಲೂಕಿನಿಂದಲೂ ಜೆಡಿಎಸ್ ಕಾರ್ಯಕರ್ತರು ಧರ್ಮಸ್ಥಳ ಯಾತ್ರೆ ಕೈಗೊಂಡಿದ್ದಾರೆ. KR ಪೇಟೆ ತಾಲೂಕಿನಿಂದ 500ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ KR ಪೇಟೆ ಶಾಸಕ HT ಮಂಜು ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಮುತ್ತರಾಯ ದೇಗುಲದಲ್ಲಿ ಪೂಜೆಯನ್ನ ಸಲ್ಲಿಸಿ 25 ಬಸ್ ಹಾಗೆಯೇ ಖಾಸಗಿ ವಾಹನಗಳಲ್ಲಿ ನೂರಾರು ಜನ ಧರ್ಮಸ್ಥಳಕ್ಕೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಧರ್ಮಸ್ಥಳಕ್ಕೆ ತೆರಳುವ ಮುನ್ನ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ದರ್ಶನ ಪಡೆಯಲು ಹೊರಟಿದ್ದೇವೆ. ನಾವು ರಾಜಕಾರಣ ಮಾಡೋದಕ್ಕಿಲ್ಲಿ ಬಂದಿಲ್ಲ. ನಾನು ಕೂಡ ಮಂಜುನಾಥನ ಪರಮ ಭಕ್ತ. ನಮ್ಮ ಧರ್ಮವನ್ನ ಉಳಿಸಲು ಹೋರಾಟ ಮಾಡಬೇಕಾದಂತಹ ಅವಶ್ಯಕತೆ ಇದೆ ಅಂತ ಹೇಳಿದ್ರು. ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪ ಸ್ವಾಮಿಯ ದರ್ಶನವನ್ನು ಪಡೆಯುವ ಮೂಲಕ ಕಳೆದ ಹಲವಾರು ದಿನಗಳಿಂದ ಏನೊಂದಷ್ಟು ಧರ್ಮಸ್ಥಳದ ವಿಚಾರವಾಗಿ ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. SITಯನ್ನ ಹೆಗ್ಗಡೆ ಅವರೇ ಸ್ವಾಗತ ಮಾಡಿದ್ದಾರೆ ಅನ್ನುವಂತಹ ಮಾತನ್ನ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. SIT ತನಿಖೆ ನಡೆಸ್ತಾ ಇದೆ. SIT ತನಿಖೆಯಿಂದ ಸತ್ಯ ಹೊರಬರಬೇಕು. ಬಿಜೆಪಿ ಜೆಡಿಎಸ್ ಕೂಡ ಇದನ್ನ ಸ್ವಾಗತ ಮಾಡಿದೆ ಅಂತ ಹೇಳಿ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಈಗಾಗಲೇ SIT ತನಿಖೆಯನ್ನ ಮಾಡ್ತಾ ಇರುವ ಸಂದರ್ಭದಲ್ಲಿ ಒಂದ್ ಕಡೆ ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬ, ಅದರ ಜೊತೆಗೆ ಈಗಾಗಲೇ ಬಿಜೆಪಿ ಜೆಡಿಎಸ್ ಕೂಡ ಸ್ವಾಗತ ಮಾಡಿದೆ ಅಂತ ಹೇಳಿದ್ದಾರೆ. ಧರ್ಮಸ್ಥಳದ ಹೆಗ್ಡೆಯವರೇ ಸ್ವಾಗತ ಮಾಡಿದ್ದಾರೆ. ಸತ್ಯ ಹೊರಬರ್ಬೇಕಲ್ಲ, ನಾವು ಸತ್ಯ ಹೊರಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ SIT ಮಾಡಿರ್ತಕ್ಕಂಥ. ಸತ್ಯ ಗೊತ್ತಾಗಬೇಕಲ್ಲ. ಅದರ್ವೈಸ್ ಧರ್ಮಸ್ಥಳದ ಬಗ್ಗೆ ತೂಗತಿ ಇರ್ತದೆ. ಯಾವಾಗ ಈ ಅನುಮಾನ ಇದೆಯಲ್ಲ, ಸಂದೇಹ ಇದೆಯಲ್ಲ, ಇದನ್ನು ಹೋಗ್ಲಾಡಿಸ್ಲಿಕ್ಕೋಸ್ಕರವಾಗಿ SIT ಮಾಡಿರ್ತಕ್ಕಂಥ. ಆಮೇಲೆ ಆ ಫಿರ್ಯಾದಿದಾರ ಕೋರ್ಟ್ ಮುಂದೆ ಹೋಗಿ 164 ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅನೇಕ ಸಂಘ ಸಂಸ್ಥೆಗಳು ಇವನ್ನೆಲ್ಲ SIT ಮಾಡಬೇಕು ಅಂತಕ್ಕಂಥ ಒತ್ತಾಯ ಇತ್ತು. ಆಮೇಲೆ ಸತ್ಯ ಹೊರಬರಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ. ಸತ್ಯ ಹೊರಗಡೆ ಬರಬೇಕಲ್ಲ. ಈ ಬಿಜೆಪಿಯವರು ಕೂಡ ಸ್ವಾಗತ ಮಾಡಿದಾರಲ್ಲ. SIT ತನಿಖೆನ ಸ್ವಾಗತ ಮಾಡೋರು ಯಾರು? ಬಿಜೆಪಿಯವರು. ಈಗ ಮಾತ್ರ
ಯಾವ ಅವ್ರಿಗೆ ಧರ್ಮನೂ ಗೊತ್ತಿಲ್ಲ, ಜಾತಿನೂ ಗೊತ್ತಿಲ್ಲ, ಇನ್ನೂ ಗೊತ್ತಿಲ್ಲ. ಸುಮ್ಮನೆ ರಾಜಕೀಯ ಮಾಡಬೇಕು, ಮಾಡ್ತಾ ಇದ್ವಿ, ಓಟ್ಗೋಸ್ಕರ ರಾಜಕೀಯ. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈ ಪವರ್ ಕಮಿಟಿಯಲ್ಲಿ ನಾವು ತೀರ್ಮಾನಿಸಿದ್ದೇವೆ. ಬಾನು ಮುಷ್ತಾಕ್ ಅವರನ್ನ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಕೊಟ್ಟಂತಹ ಹೇಳಿಕೆಯ ಜೊತೆಗೆ ಸಿಎಂ ಅವರ ಆಯ್ಕೆ ಯಾಕೆ ಅನ್ನೋದರ ಬಗ್ಗೆ ಕೂಡ ಸಮರ್ಥನೆಯನ್ನ ಮಾಡ್ಕೊಂಡಿದ್ದಾರೆ. ಹೈ ಪವರ್ ಕಮಿಟಿಯಲ್ಲಿ ನಾವು ತೀರ್ಮಾನವನ್ನ ಮಾಡಿರೋದು ಅಂತ ಹೇಳಿದ್ದಾರೆ. ದಸರಾ ಅನ್ನೋದು ಅದು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರ ಹಬ್ಬ ಕೂಡ. ಹೈದರಾಲಿ, ಟಿಪ್ಪು ಕಾಲದಲ್ಲೂ ಕೂಡ ದಸರಾ ಆಗ್ತಾ ಇತ್ತು, ಇದೀಗ ಕೂಡ ನಡೀತಾ ಇದೆ. ಬಿಜೆಪಿಗರು ಡೋಂಗಿಗಳು ಅಂತ ಹೇಳಿ ಸಿಎಂ ಟಾಂಗ್ ಕೊಟ್ಟಿದ್ದಾರೆ. ಹೈ ಪವರ್ ಕಮಿಟಿನಲ್ಲಿ ನನಗೆ ಅಧಿಕಾರ ಕೊಟ್ಟಿದ್ರು. ನಾನು ಈಗ ಬ್ರೂಕರ್ ಪ್ರಶಸ್ತಿ ಬಂದಿದೆ, ಇವರಿಗೆ ಈ ಸಾರಿ ದಸರಾ ಉದ್ಘಾಟನೆಗೆ ಅವಕಾಶ ಕೊಡಬೇಕು. ಹಿಂದೆನೂ ಕೂಡ ಒಂದ್ಸಾರಿ ಮುಸ್ಲಿಂ ಜನಾಂಗದವರಿಗೆ ಕೊಟ್ಟಿದ್ರು. ಯಾರು ಕವಿ ನಿಸಾರ್ ಅಹಮದ್ ಅವ್ರಿಗೆ ಕೊಟ್ಟಿತ್ತು. ದಸರಾ ಮಹೋತ್ಸವ ಇದೆಯಲ್ಲ, ಇದು ಒಂದು ಸಾಂಸ್ಕೃತಿಕ ಆಗಿ ಮಾಡ್ತಕ್ಕಂಥ ಹಬ್ಬ. ಇದು ಒಂದು ನಾಡ ಹಬ್ಬ. ನಾಡ ಹಬ್ಬದಲ್ಲಿ ಇಂಥವರೇ ಉದ್ಘಾಟನೆ ಮಾಡಬೇಕು ಅಂತ ಏನಿಲ್ಲ, ಇಂಥ ಧರ್ಮದವರೇ ಉದ್ಘಾಟನೆ ಮಾಡಬೇಕು ಅಂತ ಏನಿಲ್ಲ. ನಾಡ ಹಬ್ಬ ಅಂತಂದ್ರೆ ಎಲ್ರಿಗೂ ಹಬ್ಬ. ಹಿಂದೂಗಳಿಗೆ, ಕ್ರಿಶ್ಚಿಯನ್ರಿಗೆ, ಮುಸಲ್ಮಾನರಿಗೆ, ಬೌದ್ಧರಿಗೆ, ಜೈನರಿಗೆ, ಮತ್ತೆ ಇವರೆಲ್ರಿಗೂ ಕೂಡ ಹಬ್ಬ ಇದೆ. ಈ ಹಬ್ಬನ ಹಿಂದೆ ಮಹಾರಾಜರ ಕಾಲದಲ್ಲಿ ಹೈದರಾಲಿ, ಟಿಪ್ಪು ಆಚರಣೆ ಮಾಡ್ತಿರ್ಲಿಲ್ವ? ಮಿರ್ಜಾ ಇಸ್ಮಾಯಿಲು ಜವಾನರಾಗಿರ್ಲಿಲ್ವ? ಅವರು ದಸರಾ ವಿಜೃಂಭಣೆಯಿಂದ ಮಾಡ್ತಾ ಇರ್ಲಿಲ್ವ? ಯಾದಗಿರಿ ಬಳಿಕ ಶಿವಮೊಗ್ಗದಲ್ಲೂ ಬಾಲಕಿಗೆ ಹೆರಿಗೆ ಮಾಡಲಾಗಿದೆ. ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ 9ನೇ ತರಗತಿ ಬಾಲಕಿ. ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ 15 ವರ್ಷದ ಬಾಲಕಿ. ಹೊಟ್ಟೆ ನೋವಿನ ಕಾರಣಕ್ಕೆ ಬಾಲಕಿ ಶಾಲೆಗೆ ರಜೆ ಹಾಕಿದ್ಲು. 2 ದಿನ ಬಳಿಕ ಮನೆಯಲ್ಲೇ ಮಗುವಿಗೆ ಜನ್ಮ ನೀಡಿದ್ದಾಳೆ ಬಾಲಕಿ. ತಕ್ಷಣವೇ ಸರ್ಕಾರಿ ಆಸ್ಪತ್ರೆಗೆ ಕುಟುಂಬಸ್ಥರು ದಾಖಲಿಸಿದ್ದಾರೆ. ಮಕ್ಕಳ ರಕ್ಷಣಾ ಘಟಕ, ಮಕ್ಕಳ ಕಲ್ಯಾಣ ಸಮಿತಿ ಪರಿಶೀಲನೆ ಮಾಡಿದ್ದು ಬಾಲಕಿಯ ವಿಚಾರಣೆಯನ್ನ ನಡೆಸಿದ್ದಾರೆ. ಮಕ್ಕಳ ಕಲ್ಯಾಣ ಸಮಿತಿಯವರು ಬಾಲಕಿಗೆ ಕೌನ್ಸಿಲಿಂಗ್ಗೆ ಇದೀಗ ಮುಂದಾಗಿದ್ದಾರೆ. ಮಕ್ಕಳ ಕಲ್ಯಾಣ ಸಮಿತಿ ಈಗಾಗಲೇ 15 ವರ್ಷದ ಬಾಲಕಿ 9ನೇ ಕ್ಲಾಸ್ ಈಕೆ, ಇದೀಗ ಹೆರಿಗೆ ಆಗಿದೆ. ಆಕೆಗೆ ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ. ಬಾಲಕಿಯ ವಿಚಾರಣೆಯನ್ನ ನಡೆಸಿದೆ ಮಕ್ಕಳ ಕಲ್ಯಾಣ ಸಮಿತಿ. ಆಕೆಗೆ ಕೌನ್ಸಿಲಿಂಗ್ಗೂ ಕೂಡ ಇದೀಗ ಮುಂದಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿನಯ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಈ ವಿಚಾರ ಅವರ ಮನೆಯವರಿಗೆ ಗೊತ್ತಿರಲಿಲ್ವಾ? ಜೊತೆಗೆ ಆಕೆಗೆ ಈ ರೀತಿಯಾಗಿ ಆಗಿದೆ ಅನ್ನೋದರ ಬಗ್ಗೆ ಏನಾದರೂ ಆಕೆ ಮನೆಯವರ ಹತ್ರನೂ ಕೂಡ ಏನು ಹೇಳ್ಕೊಂಡಿರ್ಲಿಲ್ವಾ? ಹೇಗೆ ಈ ಪ್ರಕರಣ ಇದೀಗ ಆಕೆ ಹೆರಿಗೆ ಆದ ಬಳಿಕನೇ ಬೆಳಕಿಗೆ ಬಂದಿರೋದಾ? ನವಿತಾ, ಏನು ಶಿವಮೊಗ್ಗದಲ್ಲಿ ಈಗ ಯಾದಗಿರಿ ಬೆನ್ನಲ್ಲೇ ಈಗ ಶಿವಮೊಗ್ಗದಲ್ಲಿ ಒಂದು ಬಾಲಕಿ ಮಗುವಿಗೆ ಜನ್ಮ ನೀಡಿದ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಅದರಲ್ಲೂ ಕೂಡ ಕೇವಲ 9ನೇ ಕ್ಲಾಸಿನಲ್ಲಿ ವ್ಯಾಸಂಗ ಮಾಡ್ತಿದ್ದ ವಿದ್ಯಾರ್ಥಿನಿಯೊಬ್ರು ಗಂಡು ಮಗುವಿಗೆ ಜನ್ಮ ನೀಡಿದರೆ ಆ ಮಗುವನ್ನು ಏನು ಕಳೆದ ಒಂದು 3-4 ದಿನಗಳಿಂದ ಆ ಬಾಲಕಿ ಏನು ಹೊಟ್ಟೆ ನೋವು ಎಂದು ಕಾರಣ ಹೇಳಿ ಮನೆಯಲ್ಲೇ ರಜಾ ಮಾಡಿ ಇರ್ತಾರೆ. ಅದರ ಜೊತೆಗೆ ಮಳೆಗಾಲ ಇರೋದ್ರಿಂದ ಮಳೆ ರಜಾ ಕೂಡ ಇರುತ್ತೆ. ಇವೆರಡರ ಮಧ್ಯೆ ಸಾಲು ರಜೆಗಳ ಮಧ್ಯೆ ಮನೆಯಲ್ಲೇ ಇದ್ದಂತಹ ಬಾಲಕಿಗೆ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ. ಅದಾದ ಬಳಿಕ ಶೌಚಾಲಯಕ್ಕೆ ಹೋದಂತಹ ಆ ಬಾಲಕಿ ಒಂದು ಗಂಡು ಮಗುವಿಗೆ ಜನ್ಮ ನೀಡ್ತಾರೆ. ತಕ್ಷಣ ಮನೆಯವರು ಕೂಡ ಆಕೆಯನ್ನ ಸ್ಥಳೀಯ ಆಸ್ಪತ್ರೆಗೆ, ಅಂದ್ರೆ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿ ಮಗುವಿನ ಜೊತೆಗೆ ಆಕೆಗೂ ಚಿಕಿತ್ಸೆಯನ್ನ ಕೊಡಲಾಗುತ್ತೆ. ಇದಾದ ಬೆನ್ನಲ್ಲೇ ಪೊಲೀಸರು ಹಾಗೆ ಮಕ್ಕಳ ಆಯೋಗದ ಸಮಿತಿಯ ಸದಸ್ಯರು ಕೂಡ ಅಲ್ಲಿಗೆ ಭೇಟಿ ನೀಡಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ಕೌನ್ಸಿಲಿಂಗ್ ಅನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನು ಈ ವಿಚಾರ ಏನು 7 ತಿಂಗಳು ಆಗಿತ್ತು, ಅಂದ್ರೆ ಆ ಮಗು ಜನ್ಮ ನೀಡುವ ಟೈಮಿಗೆ 7 ತಿಂಗಳಾಗಿತ್ತು. ಹಾಗಾಗಿ ಮನೆಯವ್ರಿಗೂ ಕೂಡ ಕೆಲವೊಂದು ಅನುಮಾನಗಳು ಆದ್ರೂ ಕೂಡ ಯಾವುದೇ ರೀತಿಯ ಈ ರೀತಿಯ ಅಂದ್ಕೊಂಡಿರಲಿಲ್ಲ. ಯಾಕಂದ್ರೆ 9ನೇ ತರಗತಿ ಮಗು ಏನು ಬಾಲಕಿ ಮಗುವಿಗೆ ಜನ್ಮ ನೀಡ್ತಾಳೆ ಅನ್ನೋ ಒಂದು ಸುಳಿವು ಕೂಡ ಅವ್ರಿಗೆ ಇರಲಿಲ್ಲ. ಹಾಗಾಗಿ ಆಕೆ ಈ ರೀತಿ ಆದ ನಂತರವೇ ಅವರಿಗೆ ಗೊತ್ತಾಗಿದೆ ಅನ್ನೋದು ಮಾತು ಕೇಳ್ಬರ್ತಾ ಇದೆ. ಈಗ ಸದ್ಯ ಆಕೆಯನ್ನ ಕೌನ್ಸಿಲಿಂಗ್ ಅನ್ನ ಮಾಡ್ತಾ ಇರೋದು ಏನು ಯಾದಗಿರಿ ಬಳಿಕ ಈ ಘಟನೆ ಶಿವಮೊಗ್ಗದಲ್ಲಿ ನಡೆದ್ರಿಂದ ವಿಷಾದವನ್ನ ವ್ಯಕ್ತಪಡಿಸ್ತಾರೆ. ಈ ರಾಜ್ಯದಲ್ಲಿ ಈ ರೀತಿಯ ಘಟನೆಗಳು ಒಂದಾದ್ರ ಮೇಲೊಂದೇ ಆಗ್ತಾ ಇರೋದಕ್ಕೆ
ಏನು ಆಯೋಗದ ಸದಸ್ಯರುಗಳು ಹಾಗೂ ಸಮಿತಿಯ ಸದಸ್ಯರುಗಳು ಈಗ ವಿಷಾದವನ್ನ ವ್ಯಕ್ತಪಡಿಸ್ತಾ ಇರೋದು. ಅದರಲ್ಲೂ ಕೂಡ ಈ ಘಟನೆ ಆದ ತಕ್ಷಣ 24 ಗಂಟೆಯಲ್ಲಿ ಒಂದು ಪ್ರಕರಣವನ್ನ ದಾಖಲಿಸ್ತಾರೆ, ಅಂದ್ರೆ ಪೋಕ್ಸೋ ಪ್ರಕರಣವನ್ನ ದಾಖಲೆ ಮಾಡ್ಕೊಂಡು ಹೋಗಬೇಕಾಗಿರುತ್ತೆ. ಆದ್ರೆ ಪೊಲೀಸರು ಕೂಡ ಇದರಲ್ಲಿ ಎಡವಿದ್ದಾರೆ. ಅಂದ್ರೆ 24 ಗಂಟೆಗಳಾದ್ರೂ ಕೂಡ ಯಾವುದೇ ರೀತಿಯ ಪ್ರಕರಣವನ್ನ ದಾಖಲು ಮಾಡ್ಕೊಂಡಿಲ್ಲ ಅನ್ನೋ ಒಂದು ಆರೋಪ ಕೂಡ ಈಗ ಪೊಲೀಸರ ಮೇಲೆ ಬರ್ತಾ ಇದೆ. ಸದ್ಯ ಈಗ ಎಲ್ಲಾ ರೀತಿಯ ತನಿಖೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಆಕೆ ವಿಚಾರಣೆ ಮಾಡಿ ನಂತರ ಕೌನ್ಸಿಲಿಂಗ್ ಅನ್ನು ಮಾಡೋದಕ್ಕೆ ಕೂಡ ತಯಾರಿ ಮಾಡ್ಕೊತಾರೆ. ಯಾರು ಇದಕ್ಕೆ ಕಾರಣಕರ್ತರಾಗಿರ್ತಾರೆ ಅವರಿಗೂ ಕೂಡ ಒಂದು ಕೇಸನ್ನು ಹಾಕೋದಕ್ಕೆ ಈಗ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ನವಿತಾ. ಓಕೆ.